ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರು ದಕ್ಷಿಣ ಡಿಸಿ ಗನ್ಮ್ಯಾನ್ ಮೇಲಿನ ಹಲ್ಲೆ ಕೇಸ್ಗೆ ಈಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇಲಾಖೆ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋಕೆ ತಾನೇ ಹಳ್ಳಕ್ಕೆ ಬಿದ್ದಿದ್ದಾನೆ ಕಾನ್ಸ್ಟೇಬಲ್. ಹಲ್ಲೆ ನಡೆಸಿ ಸ್ಥಳೀಯರಿಂದ ಹೊಡೆತ ತಿಂದಾನೆ. ಡ್ರೋನಲ್ಲಿ ವಿಡಿಯೋ ಸೆರೆಯಾಗಿದೆ. ಅಂದರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇಲಾಖೆ ಕಡೆಯಿಂದ ಸಿಂಪತಿ ಇವನೇ ಹೊಡೆತ ತಿಂದ ಅನ್ನೋದು ಆಗ್ಬೇಕಲ್ಲ, ಹಾಗೆ ಹಲ್ಲೆ ನಡೆಸಿ ಸ್ಥಳೀಯರಿಂದ ತಿಂದ. ಇವನೇ ಮೊದಲು ಹೊಡೆದಿದ್ದಂತೆ. ಕಳ್ಳಾಟವನ್ನು ಆಡಿದ್ದಾನೆ. ಡ್ರೋನ್ ಕ್ಯಾಮ್ರಾದಲ್ಲೆಲ್ಲ ಸರಿಯಾಗಿದೆ. ಸೈಯದ್ ಮನ್ಸೂರ್, ರಾಮನಗರ ಜಿಲ್ಲಾಧಿಕಾರಿ ಗನ್ಮ್ಯಾನ್ ಎನ್ನುವರು. ಬೆಂಗಳೂರು ದಕ್ಷಿಣ ಆಗಿದೆ, ಈಗ ರಾಮನಗರ ಇರೋದು, ಹೆಸರು ಅಷ್ಟೇ ಚೇಂಜು. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಅವನು ಹಿಡ್ಕೊಂಡು ನೋಡಿ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಮುಂದೆ ಮುಂದೆ ಓಡ್ತಾ ಇದ್ದಾನಲ್ಲ ಅವನೇ ಮನ್ಸೂರ್. ನೋಡಿ ಆತನನ್ನು ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಈ ಬೈಕ್ ರೇಸ್ಗೆ ನೋಡ್ಲಿಕ್ಕಂತ ಹೋದಂಥವನು ತಮ್ಮ ಕಡೆದವರು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೇನೋ ಜಗಳ ಆಗುತ್ತೆ ಯುವಕರ ಮಧ್ಯೆ. ಅಲ್ಲಿ ಜಗಳ ತಾರಕಕ್ಕೇರಿ ಅದಾದ ಮೇಲೆ ಗಲಾಟೆ ಆಗುತ್ತೆ. ಮೊದಲು ಮನ್ಸೂರ್ ಏನಿದ್ದಾನೆ, ಗನ್ಮ್ಯಾನ್ ಏನಿದ್ದಾನೆ, ಗನ್ಮ್ಯಾನ್ ಅಂದರೆ ಆತ ಪೊಲೀಸ್, ಡಿ ಸಿ ಅವ್ರ ಗನ್ಮ್ಯಾನ್, ಅವನು ಮೊದಲು ಹಲ್ಲೆ ಮಾಡ್ತಾನಂತೆ. ಅದಾದ ಮೇಲೆ ಆ ಯುವಕರೇನಿದ್ದಾರೆ ರೊಚ್ಚಿಗೆದ್ದು ಆತನನ್ನು ಅಟ್ಟಾಡಿಸಿಕೊಂಡು ದೊಣ್ಣೆಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಈಗ ಗಾಯಗೊಂಡಿದ್ದಾರೆ. ಅವ್ರನ್ನ KRPT ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿ ಈ ಪೊಲೀಸಪ್ಪನ ಕಳ್ಳಾಟ ಬಟಾ ಬಯಲಾಗಿದೆ. ಇಲಾಖೆಯ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಈತ ಮಾಡೋಕ್ಕೆ ಹೋಗಿ ತಾನೇ ಅಲ್ಲಿ ಲಾಕ್ ಆಗಿಬಿಟ್ಟು ಯುವಕರೊಂದಿಗೆ ಹೊಡೆತವನ್ನು ತಿಂದಾನೆ. ನೋಡ್ತಾ ಇದ್ರು ಡ್ರೋನ್ ಕ್ಯಾಮ್ರಾದ ದೃಶ್ಯಗಳಿದು. ಹಾಗಾಗಿನೇ ಈಗ ಆರೋಪಿಗಳು ಅಂದರೆ ಎರಡೂ ಕಡೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವಂತೆ. ಆದರೆ ಇಲ್ಲಿ ತಮಗೆ ಇರುವಂತಹ ಒಂದು ಅಧಿಕಾರ ಇದೆ ಅಲ್ವಾ, ಅದನ್ನೇ ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ. ತಾನು ಗನ್ಮ್ಯಾನು, ತಾನು ಪೊಲೀಸ್ ಅಂದರೂ ಬಿಟ್ಟಿಲ್ಲ ಅವನಲ್ಲಿ. ಇನ್ನೂ ಜಾಸ್ತಿ ಹೊಡೆದ್ರಂತೆ ಅಲ್ಲಿ ಯುವಕರು. ಯಾಕಂದರೆ ಈ ನೆಲಮಂಗಲದಲ್ಲಿ ಒಂದು ಘರ್ಷಣೆ ಆಯಿತು, ನಿಮಗೆ ಗಲಭೆ ಆಯಿತು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ. ಆ ಟೈಮ್ನಲ್ಲಿ ನೀವು ಪೊಲೀಸರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಕಾರಣಕ್ಕೆ ಅಲ್ಲಿ ನಾವು ಹೇಳಿ ಹೊಡಿತಾ ಇದ್ರಂತೆ. ಈಗ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಂಥ ಈ ವಿಡಿಯೋದಲ್ಲಿ ಮನ್ಸೂರ್ನನ್ನು ಅಟ್ಟಾಡಿಸಿಕೊಂಡು ಹೊಡೆಯುವಂತಹ ವಿಡಿಯೋ ಕಾಣಿಸ್ತಾ ಇದೆ. ಅಂದರೆ ಅಲ್ಲಿ ಬೈಕ್ ರೇಸ್ ಇತ್ತು, ಅದನ್ನ ನೋಡ್ಲಿಕ್ಕೆ ಅಂಥೇಳಿ ಆತ ತನ್ನ ಒಂದು ಗುಂಪನ್ನು ತೆಗೆದುಕೊಂಡು ಬಂದಿದ್ದ. ತಮ್ಮವ್ರು ಗೆಲ್ಲಬೇಕು ಅಂಥೇಳಿ ಜಗಳವನ್ನು ತೆಗೆದಿದ್ದ. ಅದಾದಮೇಲೆ ಮೊದಲು ಅವನೇ ಹೊಡೆದಿದ್ದ. ಅದಾದಮೇಲೆ ಅವನಿಗೆ ಅದು ತಿರುಗುಬಾಣವಾಗಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ.